ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ದ್ರಾಕ್ಷಿಣಿ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಏನು ಮಾವಿನಕಾಯಿ ಇಟ್ಕೊಂಡು ತೋರಿಸ್ತಿದ್ದಾರೆ ಅನ್ಕೊಂಡಿದ್ದೆ. ಇವತ್ತು ಮಾವಿನಕಾಯಿ ಚಿತ್ರಾನ್ನ ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಹೇಳಿ ವಿಡಿಯೋನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಆಯ್ತಾ. ಇಷ್ಟ ಆದರೆ ಎಲ್ಲರೂ ಮನೇಲಿ ಮಾಡ್ಕೊಳ್ಳಿ, ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು. ಏನು ಸ್ಟಾರ್ಟಿಂಗಲ್ಲಿ ಹೇಳ್ಬಿಟ್ರಿ ಅಂದ್ಕೊಂಡಿದ್ದೀರಾ? ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಂದುವರೆಯೋಣ. ಇದು ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ಏನೇನೆಲ್ಲ ಬೇಕು, ಯಾವ ಥರ ಮಾಡ್ತೀನಿ ಅಂತ ಹೇಳಿ ತೋರಿಸ್ಕೊಡ್ತೀನಿ ಇವತ್ತು ಆಯ್ತಾ. ಈ ಒಟ್ಟನ್ನೆಲ್ಲ ತೆಗಿಬೇಕು, ಎಲ್ಲ ತೆಗ್ದಿಟ್ಟು ಈ ಥರ ತೆಕ್ಕೊಬೇಕು. ನಾನು ಇವತ್ತು ಮಾಡಿಲ್ಲ ಮಾವಿನಕಾಯಿ ಚಿತ್ರಾನ್ನ. ನಮ್ಮ ಅತ್ತೆ ಹೇಳ್ಕೊಟ್ರು ಈ ಥರ ಮಾಡಬೇಕು ಅಂದ್ಬಿಟ್ಟು, ಅದಕ್ಕೆ ಮಾಡ್ತಾ ಇದ್ದೀನಿ. ಪಾಪ ಅವರು ಎಷ್ಟು ದಿನದಿಂದ ಕೇಳ್ತಿದ್ದಾರೋ ಹಂಗೆ ಮಾವಿನಕಾಯಿ ಚಿತ್ರಾನ್ನ ಮಾಡು ಅಂತ. ಈ ಕಾಯೆಲ್ಲ ಶ್ರೀನಿವಾಸಪುರದಿಂದ ಬಂದಿರೋ ಕಾಯಿ ಇವಾಗ, ಬಟ್ ಆ ಕಡೆ ಎಲ್ಲ ಜಾಸ್ತಿ ಅಲ್ಲ, ಅದಕ್ಕೆ ಅಲ್ಲಿಂದ ನಮ್ಮ ಭಾವ ಅವ್ರು ಎತ್ಕೊಂಡ್ ಬಂದಿದ್ದಾರೆ. ಒಂದು ಈರುಳ್ಳಿ ಬೇಕಿದೆ, ಇದು ನೀವು ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಇದು ನಾನು ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆ ಅಂತ ನಾನು ಹಾಕ್ಕೊತೀನಿ. ಮತ್ತು ತುರುಬಿಟ್ಕೊಂಡು ಇದು ಒಟ್ಟು ತೆಗ್ದಿರೋ ಅಂಥದ್ದು ಮಾವಿನಕಾಯಿ, ಇದು ತುರುಬ್ಕೋಬೇಕು. ತುರುಬ್ಕೊಳೋಣ. ನಿಮ್ಗೆ ಎಷ್ಟು ಬೇಕೋ ಬೇಕಿದ್ರೆ ಸ್ಟೋರೇಜ್ ಮಾಡ್ಕೋಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈ ಥರ ಮಾವಿನಕಾಯಿ ಹಾಕ್ಕೊಂಡು ಬೇಕಿದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ, ಈ ಪ್ರೆಗ್ನೆನ್ಸಿ ಈ ಥರ ಎಲ್ಲ ಅವ್ರಿಗೆಲ್ಲ ಚೆನ್ನಾಗಿರುತ್ತೆ. ನೋಡಿ, ದೊಡ್ಡ ಕಾಯಿಗೆ ಇಷ್ಟ ಆಗಿದೆ ಅಷ್ಟೇ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಒಂದು ಟೈಮ್ ಮಾತಾನೆ ಒಂದು 4-5 ಜನ ತಿನ್ನೋ ಅಷ್ಟು ಒಂದು ಕಾಯಿ ತುರ್ಕೊಂಡಿದ್ದೀನಿ. ಅದಾದಮೇಲೆ ಈರುಳ್ಳಿ ಕಟ್ ಮಾಡ್ಕೊಡೋಣ ಉದ್ದುದ್ದ. ಇದು ನಿಮ್ಗೆ ಇಷ್ಟ ಆಗಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಅದೇ ನನಗೆ ಬೇಕು ಅಂತ ಬಿಟ್ಟು ನಾನು ಹಾಕ್ಕೊತಾ ಇದ್ದೀನಿ. ಈ ಥರ ಉದ್ದುದ್ದನೇ ಕಟ್ ಮಾಡ್ಕೊಳ್ಳಿ. ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳೋದಿದ್ದ. ಬೇಕಿದ್ರೆ ನೀವು ಇನ್ನೂ ಈರುಳ್ಳಿ ಹಾಕ್ಬೋದು, ಸಾಕು ಅಂತ ನಾನು ಒಂದೇ ಹಾಕ್ತಾ ಇದ್ದೀನಿ ದೊಡ್ಡದು. ಮತ್ತೆ ಏನೇನು ಬೇಕು ಅಂತ ಲಾಸ್ಟ್ ತೋರಿಸ್ಕೊಡ್ತೀನಿ. ಇದು ಮಾವಿನಕಾಯಿ ತುರಿದಿಟ್ಕೊಂಡಿರೋದು, ಕಳೆ ಬೀಜ, ಒಂದು ಈರುಳ್ಳಿ, ಮತ್ತು ಹಸಿಮೆಣಸಿನ್ಕಾಯಿ, ಮತ್ತು ಒಗ್ಗರಣೆಗೆ ಹಾಕೊಳ್ಳೋಷ್ಟು ಉದ್ದಿನಬೇಳೆ, ಬೆಳಗ್ಗೆ, ಮತ್ತು ಕರಿಬೇವಿನ ಸೊಪ್ಪು, ಸ್ವಲ್ಪ ಜೀರಿಗೆ, ಜೀರಿಗೆ, ಮತ್ತು ಸಾಸಿವೆ. ಮಾಮೂಲಿಯಾಗಿ ಒಗ್ಗರಣೆ ಹಾಕೋಣ. ಯಾವ ಥರ ಮಾಮೂಲಿ ಒಗ್ಗರಣೆಗೆ ಹಾಕೋದು ತೋರಿಸ್ತೀನಿ. ಎಣ್ಣೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಗೊತ್ತಾಗುತ್ತಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ತುಂಬ ಹಾಕ್ಕೊಳಕ್ಕೆ ಹೋಗೋದೆ. ಒಗ್ಗರಣೆಗೆ ಹಾಕೋ ಅಷ್ಟು ಎಣ್ಣೆ ಕಾದ್ಮೇಲೆ ಸಾಸಿವೆ,
ಅದು ಚಿಟಾಪಟ ಅಂದಮೇಲೆ ಒಗ್ಗರಣೆಗೆ ಏನೇನು ತೋರಿಸಿದ್ನೋ ಅದೆಲ್ಲ ಹಾಕ್ಬೋದು. ಒಂದ್ಸಲ ಫ್ರೈ ಆಗಲಿ ಆಮೇಲೆ ಕಡಲೆ ಬೀಜ ಹಾಕ್ಕೋಬೋದು. ಮತ್ತೆ ಕಡಲೆ ಬೀಜ, ಮತ್ತೆ ಜೀರಿಗೆ ಇದೆಲ್ಲ ಒಂದು ಸ್ವಲ್ಪ ಹುರ್ಕೊಳ್ಳಿ. ಅದಾದ್ಮೇಲೆ ಮತ್ತೆ ಈರುಳ್ಳಿ, ಈರುಳ್ಳಿ ಜೊತೆನೆ ಕರಿಬೇವಿನ ಸೊಪ್ಪು ಹಾಕ್ತೀವಿ. ಅದ್ರ ಜೊತೆನೆ ಇದು ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ಇದಕ್ಕೆ ಮತ್ತೆ ನಿಂಬೆಹಣ್ಣು ಹಾವು ಹಾಕೋಷ್ಟಿಲ್ಲ. ನಿಂಬೆಹಣ್ಣು ಇವಾಗ ಮಾಮೂಲಿ ಚಿತ್ರಾನ್ನಕ್ಕೆ ಹಾಕ್ತಿರಲ್ಲ ಅದಕ್ಕೆ ನಿಂಬೆಹಣ್ಣು ಹಾಕ್ತೀವಿ, ಇದಕ್ಕೆ ನಿಂಬೆಹಣ್ಣು ಹಾಕಲ್ಲ. ಯಾಕೆ ಅಂದರೆ ಇದು ಮಾವಿನಕಾಯಿನ ಒಂದು ಸ್ವಲ್ಪ ಹುಳಿ ಇರುತ್ತೆ, ಅದಕ್ಕೆ ಹಾಕೋಷ್ಟಿರೋದು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಈಗ ಗೊತ್ತಾಗಿರುತ್ತಲ್ವಾ ಉಪ್ಪು ಈ ಖಾರ ಎಷ್ಟು ಇಟ್ಟಿದ್ದೀರ ಅಂತ, ಅದು ತಕ್ಕಂತೆ ಉಪ್ಪು ಹಾಕ್ಕೊಳ್ಳಿ. ಅದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಫ್ರೈ ಆಗಲಿ, ಈರುಳ್ಳಿ ಎಲ್ಲ ಫ್ರೈ ಆಗಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ, ಚಿಕ್ಕದಾಗಿ ಹಾಕ್ಕೊಂಡ್ರೆ ಸಾಕು. ಅದು ಇನ್ನೊಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಫ್ರೈ ಮಾಡ್ಕೊಂಡ್ಬಿಡ್ಬೇಕು ಒಂದೇ ಸಲ. ಆಮೇಲೆ ಇದು ಮಾವಿನಕಾಯಿ ಹಾಕಿದ್ಮೇಲೆ ಜಾಸ್ತಿ ಫ್ರೈ ಮಾಡೋಷ್ಟಿರಲ್ಲ, ಅದು ಹಾಕಿ ಒಂದು ಸುಮ್ಮನೆ ಹಂಗೆ ಕಲಾಯಿಸ್ಬಿಟ್ಟು ಆಫ್ ಮಾಡಿಬಿಡ್ಬೇಕು ಸ್ಟವ್. ಅದಕ್ಕೆ ಇವಾಗ ನಮಗೆ ಎಷ್ಟು ಫ್ರೈ ಬೇಕೋ ನಿಮಗೆ ಗೊತ್ತಾಗುತ್ತಲ್ಲ ಅಷ್ಟೊತ್ತು ಫ್ರೈ ಮಾಡ್ಕೊಂಡ್ಬಿಡ್ಬೇಕು. ಈ ಥರ ಫ್ರೈ ಆಗ್ಬೇಕು, ಚೆನ್ನಾಗಿ ಫ್ರೈ ಆಗಿ ಆಮೇಲೆ ನಾವು ತುರಿದಿಟ್ಕೊಂತೀನೋ ಅಂತ ಮಾವಿನಕಾಯಿನ ಹಾಕೋಣ. ಅದ್ರ ಜೊತೆಗೆ ಕೊತ್ತಂಬರಿ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಬೇಕು. ತುಂಬ ಇದು ಮಾಡಬಾರ್ದು, ಹುರಿಬಾರ್ದು, ಇನ್ನು ಬಿಸಿ ಆಟು. ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತೈತೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮನೇಲಿ ಟ್ರೈ ಮಾಡಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ. ಇವಾಗ ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ಗೊಜ್ಜು ಹಾಕ್ಕೊಂಡು ಮಿಕ್ಸ್ ಮಾಡಿ
ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಚೆನ್ನಾಗಿರುತ್ತೆ. ಹುಳಿ ಖಾರ ಖಾರ ಚೆನ್ನಾಗಿರುತ್ತೆ. ತುಂಬ ಗೊಜ್ಜಬೇಕು ಅಂದರೆ ಗೊಜ್ಜು ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಇಲ್ಲಾಂದರೆ ಸ್ವಲ್ಪ ಅದೇ ಸಾಕು ಗೊಜ್ಜು ಸಾಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ್ದಾಯಿತು. ಇವಾಗ ಟೇಸ್ಟ್ ಮಾಡೋಣ. ನಾನು ಫಸ್ಟ್ ಟೈಮ್ ಮಾಡಿದ್ದೀನೋ ಚೆನ್ನಾಗಿ ಬಂದಿದೆ. ಇದೇ ಥರ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೂಪರಾಗಿ ಬಂದಿದೆ ಮಾವಿನಕಾಯಿ ಚಿತ್ರಾನ್ನ. ಅದು ಸೀಸನಲ್ಲಿ ಇವಾಗ ನಿಮ್ಗೆ ಮಾವಿನಕಾಯಿ ಸಿಗುತ್ತೆ, ಮಾಡ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಆದಷ್ಟು ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.